ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ರೀದೇವಿ ಸಿಂಪಲ್ ಲೈಫ್. ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ಎಲ್ಲರೂ ಆರಾಮದೀವಿ. ಬರ್ರಿ ಇವತ್ತಿನ ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ಇವತ್ತಿನ ವ್ಲಾಗು ನಿಮ್ಗೇನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ಏನಾದರೂ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಹಾಗೆ ಒಂದು ಹೈಪ್ ಕೊಟ್ಟು ಸಪೋರ್ಟ್ ಮಾಡಿ. ಈಗ ನೋಡ್ಬೋದು, ಬೆಳಿಗ್ಗೆ ಎದ್ದ ತಕ್ಷಣ ಗ್ಯಾಸ್ ಸ್ಟವ್ನ ಒರೆಸ್ಕೊಳಕತ್ತೀನಿ. ರಾತ್ರಿ ಸಾಯಂಕಾಲೆಲ್ಲ ಪಾತ್ರೆ ತೊಳೆದು ಗ್ಯಾಸ್ ಎಲ್ಲ ಒರೆಸಿಟ್ಟಿರ್ತೀನಿ. ರಾತ್ರಿ ಅನ್ನ ಮಾಡಿರ್ತೀನಿ ನೋಡ್ರಿ. ಅನ್ನ ಮಾಡಿದ್ದದು ಒಂದು ಸ್ವಲ್ಪ ಸಿಡಿತೈತಿ. ಚಿಕ್ಕ ಕುಕ್ಕರ್, ದೊಡ್ಡ ಕುಕ್ಕರ್ ಏನಷ್ಟು ಇದಾಗಂಗಿಲ್ಲ, ಸ್ಪ್ರೆಡ್ ಆಗಂಗಿಲ್ಲ ಅದು ಗಂಜಿ. ಬಟ್ ಇದು ಸ್ಮಾಲ್ ಕುಕ್ಕರ್ ತೊಗೊಂಬಂದಿನಲ್ಲ, ಆ ಕುಕ್ಕರಲ್ಲಿ ಒಂದು ಸ್ವಲ್ಪ ಗಂಜಿ ಹೊರಗೆ ಬಂದು ಸಿಡಿತಿರ್ತೈತಿ. ಹಾಗಾಗಿ ಫಸ್ಟು ಗ್ಯಾಸ್ ಸ್ಟವ್ ಒರೆಸ್ಕೊಂಡ್ರಾಯ್ತು ಅಂಥೇಳಿ ಗ್ಯಾಸ್ ಸ್ಟವ್ ಒರೆಸ್ಕೊಂಡು ಕ್ಲೀನ್ ಮಾಡಿಕೊಂಡು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು, ನಾಷ್ಟ ಮಾಡೋಕ್ಕೆ. ಈಗ ನೋಡ್ಬೋದು, ಆಲ್ರೆಡಿ ನಾನು ಎಲ್ಲನೂ ಹೆಚ್ಕೊಂಡು ತರಕಾರಿ ಹಾಕಿ ಒಗ್ಗರಣೆ ಕೊಟ್ಟೀನಿ. ತರಕಾರಿ ಅಂದರೆ ಏನು, ಇವು ಈರುಳ್ಳಿ ಟೊಮೆಟೊ ಅಷ್ಟೇ. ಉಪ್ಪಿಟ್ಟು ಮಾಡ್ತಾಯಿದ್ದೆ, ಭಾಳ ದಿವಸ ಆಗಿತ್ತು ಉಪ್ಪಿಟ್ಟು ಮಾಡಲಾರ್ದ. ಹಾಗಾಗಿ ಒಂದು ತಿಂಗಳದ ಹತ್ತತ್ರ ಒಂದು ತಿಂಗಳನ ಆಯಿತು ಏನೋ ಉಪ್ಪಿಟ್ಟು ಮಾಡಿದ್ದಿಲ್ಲ. ಅದಕ್ಕೆ ನಾವೇ 3 ಜನ ಅಲ್ಲ, ರೈಸ್ ಐಟಮ್ ತಿಂದು ಬೇಸರಾಗಿತ್ತು. ಹಾಗಾಗಿ ಉಪ್ಪಿಟ್ಟು ಮಾಡಿಬಿಟ್ರಾಯ್ತು, ಬೇಗನೂ ಆಗುತ್ತೆ ಮತ್ತು ಹೊಟ್ಟೆನೂ ತುಂಬುತ್ತಾ ಅಂತ ಹೇಳಿಬಿಟ್ಟು ಉಪ್ಪಿಟ್ಟು ಮಾಡಾಕತ್ತೀನಿ. ಉಪ್ಪಿಟ್ಟು ಚೆನ್ನಾಗಿರ್ತೈತಿ ತಿನ್ನೋಕೆ. ಮಾತ್ರ ಕೆಲವೊಬ್ರಿಗೆ ಇಷ್ಟ ಆಗಂಗಿಲ್ಲ, ಬಟ್ ನನಗಂತೂ ಭಾಳ ಇಷ್ಟ ಉಪ್ಪಿಟ್ಟು ಅಂದ್ರೆ. ಮಾಡಾಕತ್ತೀನಿ. ನೀರು ಬಾಟ್ಲೇನು ಖಾಲಿಯಾಗಿದ್ವು. ನೀರು ಈ ಥರ ಬಗ್ಸ್ಕೊಂಡು ಯೂಸ್ ಮಾಡಾಕತ್ತೀನಿ. ನಮ್ಮ ನಮಿತಾ ಅಂತರೂ ಎತ್ತಿಬಿಟ್ಟು ಹಾಕೇ ಬಿಟ್ಲು ಅದನ್ನು ಮಧ್ಯಾಹ್ನ ಹೊತ್ತಿಗೆ. ಬೆಳಿಗ್ಗೆ ಹಾಕಿದ್ದಿಲ್ಲ, ಮಧ್ಯಾಹ್ನ ಆಕಿನ ಎತ್ತಿ ಹಾಕಿಲ್ಲ. ನನಗೆ ಆಶ್ಚರ್ಯ ಆಯಿತು. ಅವ್ರ ಅಪ್ಪರು ಎತ್ತಿ ಹಾಕ್ತಾರಲ್ಲ, ಹಂಗೆ ಎತ್ತಿ ಹಾಕಿದ್ಲಕಿನೂ. ನಂಗೆ ಒಂಥರ ಆಶ್ಚರ್ಯ ಆಗಿ ಖುಷಿನೂ ಆಯಿತು, ಮಾಡಿಲ್ಲಲ್ಲ ಇದೊಂದು ಕೆಲಸ ಅಂತ ಹೇಳ್ಬಿಟ್ಟು. ಇಲ್ಲಾಂದ್ರೆ ಪದೇ ಪದೇ ಬಗ್ಗಿಸ್ಕೊಂಡು ಕುಡಿಬೇಕಾಗಿತ್ತು ನೀರು. ಹಾಗಾಗಿ ಈಗ ಉಪ್ಪಿಟ್ಟಿಗೆ ಒಗ್ಗರಣೆ ಕೊಟ್ಟಾದಮೇಲೆ ಅದಕ್ಕೆ ನೀರು 1.5 ಕಪ್ಪಷ್ಟು ರವೆ ತೊಗೊಂಡಿದ್ದೆ. ಹಾಗಾಗಿ 2 ಕಪ್ಪಷ್ಟು ನೀರು ಹಾಕ್ಕೊಂಡೀನಿ. ಒಂದು ಅರ್ಧ ಕಪ್ಪು ಎಕ್ಸ್ಟ್ರಾ ನೀರು ಹಾಕ್ಕೊಂಡ್ರೂ ಉದುರಾಗಿನೇ ಬಂದಿತ್ತು, ಚೆನ್ನಾಗಿ ಬಂದಿತ್ತು. ಸಾಫ್ಟಾಗಿನೂ ಇತ್ತು ಮತ್ತು ಉದುರಾಗಿನೂ ಬಂದಿತ್ತು ಉಪ್ಪಿಟ್ಟು, ಚೆನ್ನಾಗಿತ್ತು. ನಾನು ಉಪ್ಪಿಟ್ಟು ಮಾಡಾಕತ್ತಿದ್ದೆ, ಆಕೆ ಕಸ ಗುಡ್ಸಾಕತ್ತಿದ್ಲು ನಮಿತಾ. ಎದ್ದು ಮುಖ ತೊಳ್ಕೊಂಡು ತಲೆ ಬಾಚಿಸ್ಕೊಂಡ್ಲು. ನಾನು ಕುಟಾನ ತಲೆ ಬಾಚಿಸ್ಕೊಂಡು ಮುಖ ತೊಳೆದು ಕಸ ಗುಡ್ಸಾಕತ್ತಾಳ. ಈಕೆ ಇಲ್ಲೇ ಕಿಟಕಿಯಾಗ ನಿಂತಾಳೆ, ಹೋಗಾರನು ಬರೋರ್ನು ನೋಡ್ತಿರ್ತಾಳೆ. ಹಸು ನಾಯಿ ಆ ಥರದ್ವೆಲ್ಲ ಓಡಾಡ್ತಿರ್ತಾವಲ್ಲ, ಅವ್ನು ನೋಡ್ಕೊಂತ ನಿಂತಿರ್ತಾಳೆ. ಒಂದೊಂದು ಸಲ ಕಿರ್ಚೋದು ಅಳೋದು ಮಾಡಿಬಿಡ್ತಾಳೆ ಕಿಟಕಿಯಾಗ ನಿಂತ್ಕೊಂಡು. ಆ ಕಡೆ ಹೋಗೋರು ಬರೋರು ಎಲ್ಲ ಈಕಿನ ನೋಡ್ಕೊಂತ ಹೋಗ್ಬಿಡ್ತಾರೆ, ಈಕೆ ಕಿರ್ಚೋದು ಅಳೋದು ನೋಡಿ. ಹಂಗೆ ನಮ್ಮ ನಾವೇನು ಕೆಲಸ. ಈಗ ನೋಡ್ರಿ, ಉಪ್ಪಿಟ್ಟು ರೆಡಿ ಆಯಿತು. ಮಸ್ತಾಗಿತ್ತು, ರುಚಿಯಾಗಿ ಬಂದಿತ್ತು ಉಪ್ಪಿಟ್ಟು ಮಾತ್ರ. ನನಗೆ ಉಪ್ಪಿಟ್ಟು ಅಂದ್ರೆ ಭಾಳ ಇಷ್ಟ, ಬಟ್ ತರಕಾರಿ ಹಾಕಿದ್ರೆ ಅಷ್ಟು ಇಷ್ಟ ಆಗಂಗಿಲ್ಲ. ಈ ರೀತಿ ಪ್ಲೇನ್ ಉಪ್ಪಿಟ್ಟು ಮಾಡಿಕೊಂಡು ಮೇಲ್ಗಡೆ ಚೌ ಅಥವಾ ಡಾನಿ ಅಥವಾ ಖಾರ ಚುಮ್ಮರಿ ಮಾಡಿರ್ತೀವಿ, ಆ ಖಾರ ಚುಮ್ಮರಿ ಹಾಕ್ಕೊಂಡು ತಿಂದ್ರೆ ಮಸ್ತ್ ಇರ್ತೈತಿ ಉಪ್ಪಿಟ್ಟು ಜೊತೆಗೆ. ನಾನು ಶೇಂಗಾ ಚಟ್ನಿ ಪುಡಿ ಮತ್ತು ಮೊಸರು ಹಾಕ್ಕೊಂಡು ತಿಂದ್ವಿ. ಬಟ್ ಇವಾಗ ಹಾಕಬೇಕಾದ್ರೆ ಹಾಕ್ಕೊಂಡಿದ್ದಿಲ್ಲ, ಸ್ವಲ್ಪ ತಿಂದ್ವಿ. ತಿಂದಾದಮೇಲೆ ಇದನ್ನು ಮೊಸರು ಮತ್ತು ಚಟ್ನಿ ಪುಡಿ ಹಾಕ್ಕೋಬೇಕು ಅನ್ನಿಸ್ತು. ಹಂಗಾಗಿ ನಾನು ವಿಡಿಯೋ ಮಾಡ್ಕೊಂಡಿಲ್ಲ ಅದನ್ನು, ಮೊಸರು ಮತ್ತು ಚಟ್ನಿ ಪುಡಿ ಹಾಕ್ಕೊಂಡು ತಿನ್ನೋದು. ಅದು ಮಾತ್ರ ಚೆನ್ನಾಗಿರ್ತೈತಿ, ಚಟ್ನಿ ಪುಡಿ ಮೊಸರು ಈ ಉಪ್ಪಿಟ್ಟಿನ ಜೊತೆಗೆ ಹಾಕ್ಕೊಂಡು ತಿನ್ನಾಕತ್ತಿದ್ದೆ. ಹಂಗೆ ನೀನೊಂದು ಕಮೆಂಟ್ ಬಂದಿತ್ತು, ಆ ಕಮೆಂಟ್ ಬಗ್ಗೆ ಮಾತಾಡ್ತಾ ವಿಡಿಯೋ ಮುಂದುವರಿಸ್ತೀನಿ ಫ್ರೆಂಡ್ಸ್. ಏನಂತ ಕಮೆಂಟ್ ಬಂದಿತ್ತಂದ್ರೆ, ನಿಮ್ಮ ನವ್ಯ ಹಂಗದ ಅಲ್ಲ, ಬೇರೆ ಮಕ್ಕಳು ನೋಡಿ ನನ್ನ ಮಗಳನ್ನೂ ಈ ರೀತಿ ಇಲ್ಲಲ್ಲ ಅಂತ ನಿಮಗೆ ಬೇಜಾರಾಗುತ್ತೋ ಇಲ್ವೋ ಅಂತ ಕೇಳಿದರು. ಬೇಜಾರಾಗ್ದೇ ಇರುತ್ತನ್ರಿ. ನನ್ನ ಮಗಳನ್ನೂ ಕೂಡ ಈಗ SSLC ಇರ್ತಿದ್ಲು ನಮ್ಮ ನವ್ಯ. SSLC ಎಕ್ಸಾಮು ಹಾಕಿದ್ದು ಖುಷಿ ಪಡ್ತಿದ್ವಿ ನಾವು, ಪಾಸ್ ಆಗಿದ್ಲು ಅಂತಂದ್ರೆ. ಪಾಸ್ ಹಾಕಿದ್ಲು ಅನಿಸುತ್ತೆ ನನಗೆ, ನನ್ನ ಪ್ರಕಾರ. ಬಟ್ ಖುಷಿ ಪಡ್ತಿದ್ವಿ ನನ್ನ ಮಗಳನ್ನೂ. ಈಗ ನನ್ನ ಫ್ರೆಂಡ್ ಮಕ್ಕಳು ಕೆಲವೊಬ್ರದ್ದು SSLC ಮುಗಿಸಿ ಅವ್ರದ್ದೆಲ್ಲ ರಿಸಲ್ಟು ಸ್ಟೇಟಸ್ಗೆ ಹಾಕ್ಕೊಂಡು ಖುಷಿ ಪಡ್ತಾಯಿದ್ರು. ನಮ್ಮ ನವ್ಯಾನು ಈಗ SSLC ಇರ್ತಿದ್ಲಲ್ಲ ಅಂತ. ನನಗೂ ಒಂಥರ ಬೇಜಾರಾಯಿತು, ಬಟ್ ಬೇಜಾರು ಆಗುತ್ತೆ, ಇಲ್ಲ ಅನ್ನಂಗಿಲ್ಲ. ಆ ಬೇಜಾರು ಕಳಿಯೋಕ್ಕಂತನ ದೇವರು ನನಗೆ 1 ವರ್ಷದೊಳಗನ ನಮ್ಮ ನಮಿತನ ಕೊಟ್ಬಿಟ್ಟ ದೇವರು. ಬೇಜಾರು ಮಾಡ್ಕೊತಾಳೆ ಈಕೆ ಇನ್ನು ಮುಂದೆ ಅಂತ ಹೇಳಿಬಿಟ್ಟು.
ಒಂದು ವೇಳೆ ನಮ್ಮ ನಮಿತಾ ಹುಟ್ಟಿಲ್ಲ ಅಂದಿದ್ರೆ ಬರೀ ಆ ಬೇಜಾರಲ್ಲೇ ಜೀವನ ಕಳಿಬೇಕಾಗಿತ್ತೋ ಏನೋ ಗೊತ್ತಿಲ್ಲ. ಆ ಎಲ್ಲ ಬೇಜಾರನ್ನ ನಮ್ಮ ನಮಿತಾ ನಮ್ಗೆ ಫುಲ್ಫಿಲ್ ಮಾಡಿಲ್ಲ ಅಂತಲೇ ಹೇಳ್ಬೋದು. ಆಕಿನೂ ಓದೋದ್ರಲ್ಲಿ ಸ್ವಲ್ಪ ಹಿಂದದಾಳ, ಬಟ್ ಇನ್ನೂ ಒಂದು ವರ್ಷ ಐತಿ. ಈ ವರ್ಷದಲ್ಲಿ ಆಕಿನ ದಾರಿಗೆ ತರಬೇಕು, ಸ್ವಲ್ಪ ದಾರಿಗೆ ತೊಗೊಂಬಂದು SSLC ಅನ್ನೋದ್ರೊಳಗೆ ಸ್ವಲ್ಪ ಚೆನ್ನಾಗಿ ಸ್ಕೋರ್ ಮಾಡೋ ಹಂಗೆ ರೆಡಿ ಮಾಡ್ಬೇಕು ಆಕಿಗೆ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ನಿಮ್ಮ ಮನೆಯವರು ನಾರ್ಮಲ್ ಡಿಲಿವರಿ ಮಾಡಲಾರ್ದ ನಾರ್ಮಲ್ ಡಿಲಿವರಿ ಮಾಡೋಕ್ಕೆ ಹೋಗಿ ನವ್ಯಾಗ ಈ ರೀತಿ ಪ್ರಾಬ್ಲಮ್ ಆಯಿತು, ಅವ್ರ ಮೇಲೆ ನಿಮಗೆ ಬೇಜಾರಿಲ್ಲನೋ ಅಂತ ಕೇಳಿದರು. ತುಂಬ ಬೇಜಾರಿತ್ತು. ಬೇಜಾರನ್ನ ನಾನು ಹೆಂಗೆ ವ್ಯಕ್ತಪಡ್ಸೋಕ್ಕಾಗುತ್ತೆ ಹೇಳ್ರಿ. ತುಂಬ ಅಂದ್ರೆ ತುಂಬ ಬೇಜಾರಿತ್ತು. ಬಟ್ ನಮಗೆ ಯಾರು ಅನ್ಯಾಯ ಮಾಡಿದ್ರು ನೋಡ್ರಿ, ಅವ್ರು ಯಾರು ಇವತ್ತು ಭೂಮಿ ಮೇಲಿಲ್ಲ. ಅನ್ಯಾಯ ಮಾಡಿದವರು ಜೀವನ ನರಳಾಡಿ ಸತ್ತು ಹೋಗ್ಯಾರವರು. ಬಟ್ ನಾನು ಅದನ್ನು ಖುಷಿ ವ್ಯಕ್ತಪಡಿಸಲ್ಲ ಅವ್ರಿಗೆ ಹಿಂಗಾಯಿತು ಅನ್ನೋದು. ಯಾಕಂದ್ರೆ ಯಾವತ್ತೂ ಇನ್ನೊಬ್ಬರಿಗೆ ಕೆಟ್ಟದ್ದನ್ನು ಬಯಸಬಾರ್ದು ಅಂತಾರೆ. ಹಾಗಾಗಿ ಅವ್ರು ಮಾಡಿದ ಪಾಪ ಅವ್ರು ಅನುಭವಿಸಿ ಹೋಗಿದ್ದಾರೆ ಅಷ್ಟೇ. ದೇವರು ಶಿಕ್ಷೆ ಕೊಟ್ಟ ಕಳಿಸಿದಾನೆ. ದೇವ್ರು ಎಲ್ಲನೂ ನೋಡ್ತಿರ್ತಾನೆ. ನ್ಯಾಯ ಅನ್ಯಾಯ ಎಲ್ಲನೂ ಕೂತ್ಕೊಂಡು ನೋಡ್ತಿರ್ತಾನೆ. ಅನ್ಯಾಯ ಮಾಡಿದವ್ರಿಗೆ ಸರಿಯಾದ ಶಿಕ್ಷೆ ಕೊಡ್ತಾನೆ. ನ್ಯಾಯದಿಂದ ಇರೋರಿಗೆ, ಒಳ್ಳೆತನದಿಂದ ಇರೋರಿಗೆ ಒಳ್ಳೆಯದನ್ನು ಮಾಡ್ತಾನೆ. ನಾವೇನಾದರೂ ಆ ಥರ ಏನಾದರೂ ಅನ್ಯಾಯ ಕೆಟ್ಟದ್ದು ಮಾಡಿದ್ರೆ ದೇವ್ರು ನಮಗೆ ಆವಾಗಿನಕ್ಕಿಂತ ಇವಾಗ ಇನ್ನೂ ಚೆನ್ನಾಗಿ ಇಟ್ಟಿದ್ದಾನೆ ದೇವ್ರು ನಮಗೆ. ಅಷ್ಟೇ ಖುಷಿ ನಮಗೆ. ನಾವು ಯಾವತ್ತೂ ಯಾರಿಗೂ ಅನ್ಯಾಯ ಮಾಡಿಲ್ಲ. ನಮಗೆ ಅನ್ಯಾಯ ಮಾಡಿದರು ತುಂಬ ಜನ. ಅವರಿಗೆ ಸರಿಯಾಗಿ ದೇವರು ಶಿಕ್ಷೆ ಕೊಟ್ಟಿದ್ದಾನೆ. ಆ ಶಿಕ್ಷೆನ ಅನುಭವಿಸ್ಬಿಟ್ಟು ಹೋಗಿದ್ದಾರೆ. ಇಷ್ಟೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿರಿ, ನಮ್ಮ ನವ್ಯಾಗ ಸ್ನಾನ ಮಾಡಿಸಿದೆ. ಸ್ನಾನ ಮಾಡಿಸಿ ರೆಡಿ ಮಾಡಿ ಕುಂದರ್ಸೀನಿ. ಎಲ್ಲ ಮನೆಯೆಲ್ಲ ಸ್ವಚ್ಛ ಮಾಡಿದ್ವಿ. ಈಕೆ ಬೆಳಗ್ಗೆ ಗುಡಿಸಿದ್ಲು, ಮತ್ತು ಈಗ ಒಂದು ಸಲ ಗುಡಿಸ್ಕೊಂಬಂದ್ಲು. ಗುಡಿಸಿ ಈಗ ನೆಲ ಒರೆಸ್ಕೊಡ್ತಾಳೆ. ನಾನು ಆಕೆಗೆ ಸ್ನಾನ ಮಾಡಿಸಿದೆ. ಈಗ ಇವಷ್ಟು ಮಡಿಚಿಡ್ಬೇಕು. ಇವನ್ನಿಷ್ಟು ಮಡಿಚಿಟ್ಟು ಜಳಕ ಮಾಡ್ಕೊಂಬಂದು ಪೂಜೆ ಮಾಡಬೇಕು. ಅಷ್ಟರೊಳಗೆ ಈಕಿನೆಲ್ಲ ಒರೆಸ್ಕೊಡ್ತಾಳೆ ಮನೇನ. ಇಬ್ಬರು ಒಂದೊಂದು ಮಾಡ್ಕೊತೀವಿ. ಆಕೆ ನೋಡ್ರಿ ಹೆಂಗೆ ಮಾಡ್ತಾಳೆ ಮೊಸರಿನ ನವಕ್ಕ. ನವ್ಯಾ ಡುಬುಷ್ ಮಾಡಿದ್ರೆ ಹಾಂ? ಓ ತಲೆ ಸ್ನಾನ ಮಾಡಿಸಿದೆ ಆಕೆಗೆ. ಅಯ್ಯ ಹೆಂಗೆ ಮಾಡ್ತಾವಡ? ಹಾಂ, ಸುಮ್ಮನೆ ಕುಂದ್ರದೇ ಇಲ್ಲ ಒಟ್ಟ. ಏನು ನೋಡ್ರಿ, ಈಗ ದೇವ್ರದ್ದು ಪೂಜೆ ಆಯಿತು. ದೀಪ ಹಚ್ಚಿದೆ. ಹೂವು ಸ್ವಲ್ಪ ಇದ್ದು 1-2 ಏರಿಸಿ ದೀಪ ಹಚ್ಚಿ ಪೂಜೆ ಮುಗಿಸಿದೆ. ನಾವೇ ಅಲ್ಲಿ ನಿಂತಾಳ. ನಮಿತಾ ಹೊರಗೆ ಹೋಗ್ಯಾಳ ಅಲ್ಲಿ ಆಟ ಆಡೋಕ್ಕೆ. ಮನೆಯೆಲ್ಲ ಕ್ಲೀನ್ ಆಯಿತು. ಕಸ ಗುಡಿಸಿ ನೆಲ ಒರೆಸ್ಕೊಟ್ಲು. ನಾನು ಬಟ್ಟೆ ಇಡೋದು, ಬೆಡ್ಶೀಟ್ ಹಾಕೋದು ಎಲ್ಲ ಮಾಡಿ ಮುಗಿಸ್ಕೊಂಡೆ. ಅಡುಗೆ ಮನೆ ನೋಡಿ ಕ್ಲೀನ್ ಆಗೈತೆ. ಅಡುಗೆ ಮನೆಯೂ ಹೌದಾ, ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿವಿ. ಏನು ಅದು ಕೊಟ್ರಾ? ಏನೇನೈತಿ? ಫ್ರಿಜ್ನಾಗಿತ್ತು ಎಲ್ಲ ಮೆತ್ತಗಾಗಿ. ಅವ್ರು ಮಾಡ್ಕೊಂಡೇ ಇಲ್ಲ. ಓಕೆ ಫ್ರೆಂಡ್ಸ್, ಈಗ ಅಡುಗೆ ಮಾಡಬೇಕು. ಫಸ್ಟ್ ಹೊಟ್ಟೆ ಸತಿ ಲಗು ಅಡುಗೆ ಮಾಡಿ ಮುಗಿಸ್ಕೊತೀನಿ. ಅಡುಗೆ ಮಾಡ್ಕೊಂಡು ಊಟ ಮಾಡ್ತೀವಿ. ನಮಿತಾ ಇಲ್ಲದ ನೋಡ್ರಿ. ಈಗ ಬಂದಾರನ ಅವ್ರ? ಓಕೆ, ಎಲ್ಲದಿ ನೀನು? ಇಸ್ಕೊಂಡು ಬಂದಲ್ಲ ಈಗ ಇಲ್ಲೇ ಕೊಂಡು. ಮತ್ತೆ ಇಟ್ಟ ತಾನೇ ಎಲ್ಲಿದ್ದಿ? ಅವರ ಮನೆ ಅಲ್ಲಿ ಹೋಗಿದ್ದೆ. ಈಗ ಕರೆದಿದ್ರು ಅವರು? ತರಕಾರಿ. ಈಗ ಹೋಗಿದ್ದಿ? ಮುಂಚೆ ಇಲ್ಲೇ ಅಶ್ಮಿತ ಊಟ ಕಡಿ ಆಮೇಲೆ ಇಸ್ಕೊಂಡು ಬಂದೆ. ಕುಂದ್ರೆ ಇಲ್ಲೇ ಏನ ಅವ್ರು ಬಂದ ಮೇಲೆ ಹೋಗುವಂತೆ ಅಂತ ಅಡುಗೆ ಮಾಡ್ತೀನಿ ಫ್ರೆಂಡ್ಸು. ತರಕಾರಿ ಸಾಂಬಾರು ಮಾಡ್ತೀನಿ. ಅದೇ ತರಕಾರಿ ಸಾರು ಮಾಡಿಬಿಡ್ತೀನಿ. ಲಗು ಊಟ ಮಾಡಿ ಮಕ್ಕೊನನ್ರಿ. ಹಾಂ ಫ್ರೆಂಡ್ಸ್ ನೋಡ್ರಿ, ಮೊನ್ನೆ ಒಬ್ಬರು ತರಕಾರಿ ಸಾಂಬಾರು ರೆಸಿಪಿ ಶೇರ್ ಮಾಡ್ರಿ ಅಂದಿದ್ರು. ಹಂಗಾಗಿ ಶೇರ್ ಮಾಡಾಕತ್ತೀನಿ ನೋಡ್ರಿ. ಇದು 1 ಟೇಬಲ್ ಸ್ಪೂನ್ ಇದೆ. ಇದರಲ್ಲೇ 1 ಟೇಬಲ್ ಸ್ಪೂನಷ್ಟು ತೊಗರಿಬೇಳೆ ಹಾಕ್ಕೊಳಕತ್ತೀನಿ. ಇದು ಕೆಂಪು ದಾಲ ನೋಡ್ರಿ. ಇಷ್ಟು ಸ್ವಲ್ಪ ಹಾಕ್ಕೊತೀನಿ.
ಇದು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಹೆಸರು ಬೇಳೆ, ಕೆಂಪು ಬೇಳೆ, ತೊಗರಿಬೇಳೆ ಈ 3 ಬೇಳೆನ ಈಗ ಸ್ವಚ್ಛಗೆ ತೊಳೆದು ನೆನೆ ಇಡ್ತೀನಿ. ಯಾಕಂದ್ರೆ ತರಕಾರಿ ಹೆಚ್ಕೋಬೇಕು. ತರಕಾರಿ ಹೆಚ್ಕೊಳೋದ್ರೊಳಗೆ ಇವನು ಚಲೋ ನೆನಿತಾವೆ ಬೇಳೆ, ಅದಕ್ಕೆ ತೊಳೆದು ನೆನೆ ಇಡ್ತೀನಿ ಅವನ್ನ. ನೋಡಿರಿ, ಒಂದು ಗ್ಲಾಸ್ ಹಾಕಕತ್ತೀನಿ. ಈಗ ಇನ್ನೊಂದು ಗ್ಲಾಸ್ ಹಾಕ್ತೀನಿ ನೋಡಿರಿ. ಇವು ನೆನೆದೊಳಗೆ ಈರುಳ್ಳಿ ಟೊಮೆಟೊವನ್ನೆಲ್ಲ ಹೆಚ್ಕೊತೀನಿ ಫ್ರೆಂಡ್ಸ್. ನೋಡಿರಿ, ಈಗ ತರಕಾರಿ ಅಂದರೆ ಟೊಮೆಟೊ ನೋಡಿರಿ, ಇಲ್ಲ ಒಂದು 2 ಫಾರಮ್ ಟೊಮೆಟೊ, 2 ನಾಟಿ ಟೊಮೆಟೊ, ಒಂದು ಈರುಳ್ಳಿ ಕಟ್ ಮಾಡ್ಕೊಂಡೀನಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಒಂದು 4ರಿಂದ 5 ಹಸಿಮೆಣ್ಸಿನ್ಕಾಯಿ ಒಂದ್ರದಾಗ ಆ್ಯಡ್ ಮಾಡ್ಕೊಂಡೀನಿ, ಸ್ವಲ್ಪ ಕರಿಬೇವನ್ನ ಕೈಯಲ್ಲೇ ಈ ರೀತಿ ಅರ್ಧ ಮುರಿದು ಹಾಕ್ಕೊಂಡೀನಿ. ಈಗ ಇದನ್ನು ಕುಕ್ಕರ್ಗೆ ಹಾಕ್ಕೊತೀನಿ. ಬೇಳೆ ಜೊತೆಗೆ ಇದನ್ನು ಕೂಗಿಸ್ಕೋಬೇಕು. ಟೊಮೆಟೊ ಒಂದು ಸ್ವಲ್ಪ ಜಾಸ್ತಿ ಹಾಕಿದ್ರೆ ಸಾಂಬಾರು ಚೆನ್ನಾಗಿ ಬರ್ತೈತಿ. ನನ್ನ ಫೋನ್ ಹೀಟ್ ಅಂತ ಬರತೈತಿ. ಈಗ ಇಷ್ಟೆಲ್ಲ ಹಾಕಿನಿ. ಈಗ ನೋಡಿರಿ, ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊತೀನಿ. ಆಮೇಲೆ 1 ಸ್ಪೂನಷ್ಟು ಜೀರಿಗೆ, ಸ್ವಲ್ಪ ಎಣ್ಣೆ, ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕಿದೆ. ಈಗ ಇದನ್ನು ಒಂದು ಸ್ವಲ್ಪ ಮಿಕ್ಸ್ ಮಾಡ್ತೀನಿ ಚಲೋತ್ನಾಗ. ಈಗ ಇದನ್ನು ಅಷ್ಟು ಮಾತ್ರ ಕುದಿಸ್ಕೊತೀನಿ. ಒಂದು 3ರಿಂದ 4 ವಿಜಲ್ ಕೂಗಿಸ್ಕೊಂಡ್ರೆ ಎಲ್ಲ ಟೊಮೆಟೊ ಬ್ಯಾಳಿ ಚಲೋತ್ನಾಗ ಕುದಿತೀವಿ. ಒಂದು 4-3 ವಿಜಲ್. ಇಲ್ಲಿ ನೋಡಿರಿ, ಈಗ 2 ಕ್ಯಾರೆಟ್ ಸಣ್ಣ 2 ಕ್ಯಾರೆಟ್, 1-2 ಆಲೂಗಡ್ಡೆ ಮೀಡಿಯಮ್ ಸೈಜ್, 1 ಮೀಡಿಯಮ್ ಸೈಜ್ ನವಿಲುಕೋಸು ಈ ಥರ ಹೆಚ್ಕೊಂಡಿನಿ ಚಿಕ್ಕದಾಗಿ. ಆಮೇಲೆ ಒಂದಿಷ್ಟು ಇವು ಬೀನ್ಸ್. ಆಮೇಲೆ ಇಲ್ಲಿ ಒಗ್ಗರಣೆ ಕೊಡೋಕೆ ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ, ಒಣಮೆಣ್ಸಿನ್ಕಾಯಿನ ರೆಡಿ ಮಾಡಿ ಇಟ್ಕೊಂಡಿನಿ. ವಿಜಲ್ ತಣ್ಣಗಾಯ್ತು. ಈಗ ತರಕಾರಿನೆಲ್ಲ ಕುಕ್ಕರಿಗೆ ಹಾಕ್ತೀನಿ. ಈಗ ನೋಡಿರಿ, ಕುಕ್ಕರ್ ಓಪನ್ ಮಾಡ್ತೀನಿ. ನಮಿತಾ ಟಿ ವಿ ಸೌಂಡ್ ಒಂಚೂರು ಕಡಿಮೆ ಮಾಡಿ, ಚೂರು ನೋಡಿರಿ. ಬ್ಯಾಳಿ ಎಲ್ಲ ಈ ರೀತಿ ಸಪ್ರೇಟ್ ಬೇಯಿಸ್ಕೊಂಡ್ಬಿಟ್ರೆ ಬ್ಯಾಳಿ ಎಲ್ಲ ಚಲೋತ್ನಾಗ ಬೇಯ್ತೈತಿ. ಇದು ಬ್ಯಾಳಿ ಗುಂಡು ತೊಗೊಂಡು ಮಸ್ಕೊತೀನಿ ಇದನ್ನು. ಅಂದ್ರೆ ಈರುಳ್ಳಿ, ಟೊಮೆಟೊ, ಹಸಿಮೆಣ್ಸಿನ್ಕಾಯಿ, ಬ್ಯಾಳಿ ಎಲ್ಲ ಸಣ್ಣಗೆ ಹಾಕೈತಲ್ಲ, ಸಾಂಬಾರು ರುಚಿ ಬರ್ತೈತಿ. ಇಲ್ಲ ನಾವು ಇದ್ರೊಟ್ಟಿಗಿನ ಇದನ್ನು ತರಕಾರಿ ಹಾಕಿಬಿಟ್ಟು ಮಸಿಯಾಕೆ ಹೋದ್ರೆ ತರಕಾರಿನೂ ಮೆತ್ತಗೆ ಆಗ್ಬಿಡ್ತಾವೆ, ಅದು ಕೂಡ ಇದಾಗ್ಬಿಡ್ತೈತಿ ಇದ್ರ ಜೊತೆಗೆ. ಅದಕ್ಕೆ ಹಿಂಗೆ ಸಪ್ರೇಟಾಗಿ ಬೇಯಿಸ್ಕೊಂಡು ಆಮೇಲೆ ತರಕಾರಿ ಹಾಕಿ ಮಿಕ್ಸ್ ಮಾಡಿಕೊಂಡು ಸಾಂಬಾರು ಮಾಡಿದ್ರೆ ಚೆನ್ನಾಗಿರುತ್ತೆ. ತರಕಾರಿನೂ ಕ್ರಂಚಿಯಾಗಿರ್ತಾವೆ. ತರಕಾರಿ ಬ್ಯಾಳೆ ಜೊತೆಗೆ ಕೂದಿಸಿದ್ರೆ ಹಣ್ಣಾಗಿ ಮೆತ್ತಗಾಗಿರ್ತಾವೆ, ತಿನ್ನೋಕೆ ಇಷ್ಟ ಆಗಲ್ಲ ಅಷ್ಟು ಚೆನ್ನಾಗಿ. ನೋಡಿರಿ, ಎಲ್ಲ ಬ್ಯಾಳೆ ಎಲ್ಲ ಹೆಂಗೆ ಮೆತ್ತಗ ಆಯ್ತು. ಈಗ ಇದನ್ನು ಬ್ಯಾಳಿನೆಲ್ಲ ಮಸ್ಕೊಂಡ್ಬಿಟ್ಟು ಈಗ ತರಕಾರಿ ಹಾಕ್ತೀನಿ ನೋಡಿರಿ. ಬ್ಯಾಳಿ ಗುಂಡಿಗೆ ಒಂದು ಸ್ವಲ್ಪ ನೀರು ಹಾಕಿ ತೊಳೆದೆ. ತರಕಾರಿ ಜಾಸ್ತಿನೇ ಇರಬೇಕು. ಒಂದು ವಿಜಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ. 2 ವಿಜಲ್ ಕೂಗಿಸಿದ್ರೆ ಮತ್ತೆ ತಳ ಹಿಡಿತೈತಿ ಬ್ಯಾಳಿ. ಅದಕ್ಕೆ ಈಗ ನೋಡಿರಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ಬಿಡ್ತೀನಿ ಈಗ. ಯಾಕಂದ್ರೆ ಆಮೇಲೆ ಹಾಕಿದ್ರೆ ತರಕಾರಿ ಇದು ಹಿಡಿಯೋಂಗಿಲ್ಲ ಉಪ್ಪು. ಅದಕ್ಕೆ ಇವಾಗಲೇ ಹಾಕಿಬಿಟ್ರೆ ತರಕಾರಿ ಉಪ್ಪು ಹಿಡಿತೈತೆ ಅಂಥೇಳಿ. ನೋಡಿರಿ, ಸಾಂಬಾರು ಪೌಡ್ರ್ MTRದು 2 ಖಾಲಿನ ಆಗಕ್ಕೆ ಬಂದೈತಿ. 3 ಒಂದು 3:30 ಐತಿ. ನಮಗೆ 4 ಮಂದಿಗೆ 1-2 ಟೈಮಿಗೆ ಆಗಷ್ಟು ಮಾಡಾಕತ್ತೀನಿ ನಾನು. ಇಷ್ಟ ನೋಡಿರಿ. ಒಂದು ಸ್ವಲ್ಪ ನೀರು ಹಾಕ್ತೀನಿ.
ಚಲೋ ಹೊತ್ತಿನ ಮಿಕ್ಸ್ ಮಾಡಬೇಕು ಇದನ್ನು. ಇದಕ್ಕೆ ಟೊಮೆಟೊ ಕಡಿಮೆ ಹಾಕ್ಕೊಂಡು ಹುಂಚಿ ಹುಳಿನೂ ಹಾಕ್ಕೋಬೋದು. ನಾನು ಹುಂಚಿ ಹುಳಿ ಹಾಕಂಗಿಲ್ಲ ಇದಕ್ಕೆ, ಬರೀ ಟೊಮೆಟೊ ಹಾಕೀನಿ. 2 ಫಾರಮು 2 ನಾಟಿ ಟೊಮೆಟೊ ಹಾಕೀನಿ. ಕುಕ್ಕರ್ ಮುಚ್ಚಿಸ್ತೀನಿ. 1 ವಿಜಲ್ ಕೂಗಿಸ್ಕೊಂಡ್ರೆ ಸಾಕು. ಒಲೆ ಆನ್ ಮಾಡ್ತೀನಿ. 1 ಅಥವಾ 2 ಆದ್ರೆ ಮತ್ತೆ ಇದಾಕೈತಿ. 2 ಆದ್ರೆ ಒಳ್ಳೇದು. ನೋಡ್ರಿ, ಇಲ್ಲೇ ಒಂದು ಬಟ್ಲ ಅಕ್ಕಿನ ತೊಳೆದು ನೀರು ಹಾಕಿಟ್ಟಿನಿ ನೆನೆಯಕ್ಕೆ. ಆಮೇಲೆ ಇಲ್ಲಿ ಇದು ಬಟಾಣಿ ಕಾಳು ನೆನೆ ಹಾಕಿನಿ, ಖಾಲಿಯಾಗಿದ್ದು. ಅದಕ್ಕೆ ಇದು ವಿಜಲ್ ಹೊಂಟೈತಿನ್ನು, ನೀರು ಕುದಿಯಾಗತೈತಿ. ಈಗ ಹಿಟ್ಟು ಹಾಕ್ತೀನಿ ಫ್ರೆಂಡ್ಸ್. ನೋಡ್ರಿ, ರಾಗಿ ಹಿಟ್ಟು, ರಾಗಿ ಮುದ್ದೆ ಮಾಡ್ಕೊಂಡು ತಿನ್ಬೇಕು ಅನ್ಸಾಗತೈತಿ. ಅದಕ್ಕೆ ರಾಗಿ ಮುದ್ದೆ ಮಾಡಾಕತ್ತೀನಿ. ಬರ್ರಿ ಈಗ ಹಿಟ್ಟು ಹಾಕ್ತೀನಿ. ಅದಕ್ಕೆ ಸ್ವಲ್ಪ ಹಾಕ್ತೀನಿ ಹಿಟ್ಟು. 1.5 ಕಪ್ ತೊಗೊಂಡಿನಿ. 3 ಮಂದಿಗೆ ಆಗ್ಬೇಕಲ್ಲ, ನಾವ್ಯಾಗ ನೀಟಾಗ ನನಗೆ. ವಿಜಲು 1 ಕೂಗರಾಗಿನ ಆಫ್ ಮಾಡ್ಬೇಕು ಅನ್ನೋದಾಗಿನ ಹೊರಗೆ ಬಾಲ್ಕನಿಗೆ ಎದ್ಕ ಹೋಗಿದ್ದೆ. 2 ಕೂಗಿಬಿಟ್ರು. ಸ್ವಲ್ಪ ತಳ ಹಿಡಿದಿರ್ತೈತಿ, ಬ್ಯಾಳಿ ಗಟ್ಟಿಯಾಗಿರ್ತೈತಲ್ಲ, ಅದಕ್ಕೆ. ಇದು ಒಂಚೂರು ಕುದಿಲಿ. ಅದನ್ನ ಹಂಗೆ ಹಾಕಿ ಕೈ ಬಿಟ್ಬಿಡ್ಬೇಕು. ಸ್ವಲ್ಪ ಹಂಗೆ ಕುದಿಬೇಕದು. ಸ್ವಲ್ಪ ಹೊತ್ತು ಕುದ್ದ ಮೇಲೆ ಎಲ್ಲ ಮ್ಯಾಗ ಬರ್ಬೇಕಿದು, ಕುದ್ಕೊಂತ. ಅಂದ್ರೆ ಚಲೋ ಹೊತ್ನ್ಯಾಗ ಬರ್ತೈತಿ ರಾಗಿ ಮುದ್ದೆ. ಭಾಳ ದಿನ ಆಗಿತ್ತು ರಾಗಿ ಮುದ್ದೆ ಮಾಡಿದ್ದೇ ಇಲ್ಲ. ಎಲ್ಲರ ಮನೆಯಾಗ ತಿನ್ನೋಕೆ ಇಷ್ಟಪಟ್ರೆ ನನಗೂ ಮಾಡೋಕ್ಕೂ ಇಷ್ಟ ಆಕೈತಿ, ಮತ್ತು ತಿನ್ನೋಕ್ಕೂ ಇಷ್ಟ ಆಗುತ್ತೆ. ನಾನು ಅಲ್ಲಿ ನೀನು ಅಲ್ಲಿ ಅಂತಿರ್ತಾರೆ. ಅದಕ್ಕೆ ಮಾಡಿದ್ದಿಲ್ಲ. ಇವತ್ತು ತಿನ್ಬೇಕು ಅನ್ನಿಸ್ತು. ತರಕಾರಿ ಸಾಂಬಾರು ಬೇರೆ ಮಾಡಿನಲ್ಲ, ಅದ್ರಾಗ ಚಲೋ ಆಕೈತೆ ಅಂತೇಳಿ ಸ್ವಲ್ಪ ನೀರು, ಉಪ್ಪು ಮತ್ತೊಂದು ಚೂರು ತುಪ್ಪ ಹಾಕಿ ಕುದಿಯೋಕ್ಕಿಟ್ಟಿದ್ದೆ. ನೀರು ಕುದ್ದ ಮೇಲೆ ಹಿಟ್ಟು ಹಾಕಿ ಕುದಿಯೋಕ್ಕಿಟ್ಟಿನಿ. ಈಗ ಒಂದು ಚಿಕ್ಕ ಪ್ಲೇಟ್ ಮುಚ್ಬೇಕಾಗತ್ತೆ. ಕುಕ್ಕರ್ ಈ ಥರ ಇದು ಮ್ಯಾಲೆ ಮುಚ್ಚಳ ಇಟ್ಟು ಅಂದ್ರೆ ಹವೆಗೆ ಬೇಕು ಅಂತೈತಿ. ನೋಡ್ರಿ, ಈಗ ಮಿಕ್ಸ್ ಮಾಡ್ತೀನಿ ಇದನ್ನು. ಹಿಡ್ಕೋಬೇಕು ಇದನ್ನು. ಸ್ವಲ್ಪ ನೀರು ಕಡಿಮೆ ಆಗೈತಿ. ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಚಿಮ್ಕೊಡೋದು ಕುದಿಯಾಕ್ಬಿಡ್ತೀನಿ. ನೋಡಿರಿ, 1.5 ಕಪ್ಪಿಗೆ 2 ಕಪ್ ನೀರು ಹಾಕಿದ್ದೆ. ಇನ್ನೊಂದು ಸ್ವಲ್ಪ ನೀರು ಬೇಕಾಗುತ್ತೆ. ಬಿಸಿನೀರಾದ್ರೂ ಹಾಕ್ಕೋಬೋದು, ತಣ್ಣೀರಾದ್ರೂ ಹಾಕ್ಕೋಬೋದು. ನೋಡಿರಿ, ಸ್ವಲ್ಪ ಇದನ್ನ ತಿರುವಾಕ ಗಟ್ಟಿ ಇರ್ಬೇಕು. ನೋಡ್ರಿ, ತಿರುವಾಕ ಗಟ್ಟಿ ಇದ್ರೆ ಮುದ್ದೆ ಮಸ್ತ್ ಬರ್ತೈತಿ. ಕೆಳಗಿಟ್ಕೊಂಡು ತಿರುತ್ತೀನಿ. ಫಸ್ಟ್ ಇದು ಒಂಚೂರು ಇನ್ನೊಂಚೂರು ಅಳ್ಕೋಬೇಕು. ಇನ್ನೊಂದು ಸ್ವಲ್ಪ ನೀರು ಚಿಮ್ಕಿಸ್ತೀನಿ. ತೀರ ಗಟ್ಟಿ ಆಗಬಾರ್ದು. ಅಳ್ಕೊಂಡಿದ್ದು
ಈ ರಾಗಿ ಮುದ್ದೆ ಮಾಡೋದು ಒಂದು ಸ್ವಲ್ಪ ಕಷ್ಟ ಫ್ರೆಂಡ್ಸು. ತಿರುವಿ ಶಕ್ತಿ ಬೇಕು ಅದಕ್ಕೆ. ನಾವು ಬೇರೆ ಯಾವಾಗಾರ ಒಂದು ದಿನ ಮಾಡ್ತೀವಿ ಆ ರಾಗಿ ಮುದ್ದೆ. ದಿನಾಲು ಮಾಡ್ಕೊತ ಇದ್ರೆ ಅದು ಪರ್ಫೆಕ್ಟಾಗಿ ನಮಗೆ ರಾಗಿ ಮುದ್ದೆ ತಿರ್ವಕ್ಕೆ ಅದು ಅಭ್ಯಾಸ ಬೀಳ್ತೈತಿ. ಯಾವಾಗಾರ ಒಂದು ದಿನ ಮಾಡ್ಕೊಂಡು ತಿನ್ನಕ್ಕೆ ಹೋಕ್ಕೀವಿ ನೋಡ್ರಿ, ಅದು ನಮಗೊಂಥರ ಅನ್ಕಂಫರ್ಟೇಬಲ್ ಆಗಿರ್ತೈತಿ ಅದನ್ನು ಮುದ್ದೆ ತಿರ್ವಕ್ಕೆ. ಬಟ್ ಆದ್ರೂ ಪ್ರಯತ್ನ ಮಾಡಿ ಮಾಡ್ಕೊಂಡು ತಿಂತೀವಿ. ನಾವು ರಾಗಿ ಮುದ್ದೆ ಮಾಡ್ಕೊಂಡು ತಿಂತೀವಿ. ಬಟ್ ಈ ಕಡೆಯಲ್ಲವ್ರಿಗೆ ಸೌತ್ ಕರ್ನಾಟಕ ಬೆಂಗಳೂರು ಸೈಡ್ನವ್ರಿಗೆ ರೊಟ್ಟಿ ಮಾಡ್ಕೊಂಡು ತಿನ್ನಕ್ಕೆ ಬರೋಂಗಿಲ್ಲ. ಕೆಲವೊಬ್ರು ಆದ್ರೂ ಅದರಲ್ಲೂ ಕೆಲವೊಬ್ಬರು ಪ್ರಯತ್ನ ಮಾಡಿ ರೊಟ್ಟಿ ಪಲ್ಯ ಮಾಡ್ಕೊಂಡು ತಿಂತಾರೆ ಇಷ್ಟಪಟ್ಟು ಕೆಲವೊಬ್ಬರು. ಬಟ್ ಕೆಲವೊಬ್ರಿಗಂತೂ ರೊಟ್ಟಿ ಮಾಡೋಕೆ ಬರೋಂಗಿಲ್ಲ. ಬಟ್ ನಾವು ಈ ರೀತಿ ಮುದ್ದೆ ಮಾಡ್ಕೊಂಡು ತಿನ್ಬೋದು. ಬಟ್ ರೊಟ್ಟಿನ ಎಲ್ಲರೂ ಮಾಡ್ಕೊಳಕ್ಕೆ ಬರೋಲ್ಲ. ಮತ್ತು ಈಗ ಹೊಸ್ದಾಗಿ ಕಲಿತೀವಿ ರೊಟ್ಟಿ ಮಾಡೋದನ್ನು ಅಂದ್ಕೊಂಡ್ರೆ ಸ್ವಲ್ಪ ಬೇಗ ರೊಟ್ಟಿ ಮಾಡೋಕ್ಕೆ ಬರೋಂಗಿಲ್ಲ. ಅದು ದಿನಾಲು ಮಾಡ್ತಾ 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 ಅದು ನಮ್ಗೆ ಬೇಜಾರಾಗಿಬಿಟ್ಟಿರ್ತೈತಿ ಮಾಡೋಕೆ. ಅಷ್ಟು ಅದಕ್ಕೆ ನಾವು ಎಫರ್ಟ್ ಹಾಕ್ಬೇಕು. ರೊಟ್ಟಿ ಮಾಡೋದಂದ್ರೆ ಸಾಮಾನ್ಯ ಅಲ್ಲ. ಅದು ಅಭ್ಯಾಸದ ಮೂಲಕ ಜಾಸ್ತಿ ಅಭ್ಯಾಸ ಆದಂಗೆಲ್ಲ ರೊಟ್ಟಿ ಮಾಡೋದು ಈಸಿ ಆಕ್ಕೈತಿ. ಯಾವಾಗಾರ ಒಂದಿನ ರೊಟ್ಟಿ ಮಾಡ್ಕೊಂಡು ತಿಂತೀವಿ ಅಂತಂದ್ರೆ ಆಗೋದಿಲ್ಲ. ದಿನಾಲು ರೊಟ್ಟಿ ಮಾಡಿ ಮಾಡಿ ಅಭ್ಯಾಸ ಆಯಿತು ಅಂದರೆ ಪರ್ಫೆಕ್ಟಾಗಿ ರೊಟ್ಟಿ ಮಾಡೋಕ್ಕೆ ಬರ್ತೈತಿ. ಇದು ಮುದ್ದೆನೂ ಕೂಡ ಅಷ್ಟೇ. ದಿನಾಲು ಮಾಡ್ಕೊತ ಇದ್ರೆ ಈಸಿಯಾಗಿ ಅದನ್ನು ಮುದ್ದೆನ ತಿರುಬೋದು. ನಾವು ಎಂದಾರ ಒಂದಿನ ತಿರುವಕ್ಕೆ ಹೋಗ್ತೀವಲ್ಲ, ನಮಗೊಂದು ಸ್ವಲ್ಪ ಜಿಗಿ ಅನಿಸುತ್ತೆ. ಸ್ವಲ್ಪ ಗಟ್ಟಿಯಾಗಿತ್ತು. ನಾನು ಇನ್ನೊಂದು ಸ್ವಲ್ಪ ನೀರು ಹಾಕಬೇಕಾಗಿತ್ತು. ಹಾಕಿದ್ದೆ ನೀರು, ಬಟ್ ಆದ್ರೂ ಒಂದು ಸ್ವಲ್ಪ ಗಟ್ಟಿ ಅನ್ನಿಸ್ತು. ಬಟ್ ಬಿಸಿ ಬಿಸಿ ಇದ್ದಾಗ ತಿಂದುಬಿಟ್ವಲ್ಲ, ನಮಗೇನು ಅಷ್ಟು ಗಟ್ಟಿ ಅನ್ನಿಸ್ಲಿಲ್ಲ. ನಮಿತಾ ನೋಡ್ರಿ ಒಂದು ಸ್ವಲ್ಪ ಕೊಡು ಮಮ್ಮಿ ನೋಡ್ತೀನಿ ಟೇಸ್ಟು ಅಂತಂದ್ಲು. ಮತ್ತೊಂದು ಚೂರು ಮುರಿದು ಕೊಟ್ಟೆ, ತಿಂದ್ಲು. ಚೆನ್ನಾಗೈತಿ ಅಂತಂದು ಹೇಳಾಕತ್ತಿದ್ಲು. ಈಗ ನೋಡ್ರಿ ಚೆನ್ನಾಗಿ ಅದನ್ನು ತಿರುವಿದೆ. ಆದ್ರೂ ಇನ್ನೂ ಒಂದು ಸ್ವಲ್ಪ ನೀರಾಗಿದ್ರೆ ಇನ್ನೂ ಸಾಫ್ಟ್ ಆಕ್ಕಿತ್ತು ನೋಡ್ರಿ. ಈ ರೀತಿ ನಾವು ಮಿದ್ಕೊಂಡು ಅದನ್ನು ರಾಗಿ ಮುದ್ದೆ ಕಟ್ಟಿದ್ವಿ ಅಂತಂದ್ರೆ ಯಾವುದೇ ಥರದ್ದು ಗಂಟು ಇರೋಲ್ಲ. ಗಂಟು ಹಸಿ ಹಿಟ್ಟು ಇತ್ತು ಅಂದ್ರೆ ಹೊಟ್ಟೆ ನೋವು ಬರುತ್ತೆ, ಹೊಟ್ಟೆ ಕೆಡುತ್ತೆ. ಹಾಗಾಗಿ ನೀಟಾಗಿ ಅದನ್ನು ನಾವು ಬೇಯಿಸ್ಬಿಟ್ಟು ಈ ರೀತಿ ಮುದ್ದೆ ಕಟ್ಕೊಂಡು ಊಟ ಮಾಡಿದ್ವಿ ಅಂದರೆ ಚೆನ್ನಾಗಿರ್ತೈತಿ ನೋಡ್ರಿ. ಈಗ ನಾನು ಮಾಡಕತ್ತೀನಲ್ಲ ಮುದ್ದೆ, ಅದು ನಮಿತಾಗ ಮಾಡಕತ್ತಿದ್ದೆ. ತುಂಬ ಚಿಕ್ಕದಿತ್ತದು. ಅಷ್ಟಷ್ಟು 4 ಮುದ್ದೆ ಹಾಕೋ ಫ್ರೆಂಡ್ಸ್ 1.5 ಕಪ್ಪಲ್ಲಿ. ಬಟ್ ನಾನು ಒಂದೇ ಕಪ್ ಹಿಟ್ಟು ಹಾಕಿದ್ನಿ ಅಂದ್ರೆ 3 ಮುದ್ದೆ ಇಷ್ಟಿಷ್ಟು 3 ಮುದ್ದೆ ಕರೆಕ್ಟ್ ಹಾಕಿತ್ತು. ಬಟ್ ಒಂದು ಇಷ್ಟು ಮುದ್ದೆ ಅಷ್ಟು ಉಳಿದ್ಬಿಡ್ತು. ಬಟ್ ಅದನ್ನು ನಾನು ನೀರಾಗ ಹಾಕಿಟ್ಟಿದ್ದೆ. ಬಟ್ ಫ್ರಿಜ್ನಾಗ ಇಡಬೇಕಾಗಿತ್ತು. ಹೊರಗೆ ಇಟ್ಟಿದ್ನೆಲ್ಲ ಕೆಟ್ಟೋಯ್ತು ನೋಡ್ರಿ. ವಿಷಲ್ ಹೋಗೈತಿ. ಓಪನ್ ಮಾಡ್ತೀನಿ ಸಾಂಬಾರು. ಚಲೋ ಈಗ ಕೊಡ್ತೀನಲ್ಲ ಹಾಗೆ ಹೊತ್ತು ಒಗ್ಗರಣೆ ಕೂಡ ನೋಡ್ರಿ. ಈಗ ಇದಕ್ಕೆ ಒಗ್ಗರಣೆ ಕೊಟ್ಟರೆ ಸಾಂಬಾರು ರೆಡಿ. ನಾನು ಇದೇ ರೀತಿ ಮಾಡೋದು. ಆಮೇಲೆ ಕೆಲವು ಸಾಂಬಾರು ಪುಡಿ ಜೊತೆಗೆ ಕಾಯಿ ರುಬ್ಬಿ ಹಾಕ್ತಾರೆ. ಬಟ್ ನಾನು ಹಾಕಲ್ಲ ಕಾಯಿನೆಲ್ಲ. ಒಬ್ಬೊಬ್ರು ಕಾಯಿ ತುರಿ ಹಾಕ್ತಾರೆ, ಒಬ್ಬೊಬ್ಬರು ರುಬ್ಬಿ ಹಾಕ್ತಾರೆ. ಮಸಾಲೆ ಸಾಂಬಾರು ಪೌಡ್ರ್ ಇರುತ್ತಲ್ಲ ಅದಕ್ಕೆ ಇದನ್ನು ಕೊಬ್ಬರಿ ಮಿಕ್ಸ್ ಮಾಡಿ ರುಬ್ಬಿ ಹಾಕ್ತಾರೆ. ಸ್ವಲ್ಪ ಇದು ನೀರೆಲ್ಲ ಹೋಗಲಿ, ತೊಳೆದು ಇಟ್ಟಿನಲ್ಲ ನೋಡ್ರಿ. ಈಗ ಅದ್ರೊಂದು ನೀರೆಲ್ಲ ಹೋಯ್ತು. ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ತೀನಿ. ಎಣ್ಣೆ ನಮ್ಮ ನಮಿತಾ ನಿನ್ನೆ ಸಂಡ್ಗೆ ಕರ್ದಾಳ. ಎಷ್ಟೊಂದು ಎಣ್ಣೆ ಹಾಕಿ ಕರ್ದ. ಅದಕ್ಕೆ ಈಗ ಎಣ್ಣೆನ ತೊಗೊತೀನಿ ಒಗ್ಗರಣೆಗೆ. ಎಣ್ಣೆ ನೋಡ್ರಿ ಪಾತ್ರೆ ಬಿಸಿಯಾಗಿತ್ತು ಭಾಳ, ಹಾಗಾಗಿ ಹೊಗೆನ ಬಂತು ಎಣ್ಣೆ ಹಾಕಿದ್ಬಿಟ್ಲೆ. ಎಣ್ಣೆ ಇನ್ನೂ ಕಾದಿಲ್ಲ, ಕಾಯಬೇಕು. ಪಾತ್ರೆ ಅಷ್ಟೇ ಬಿಸಿಯಾಗಿತ್ತು ನೋಡ್ರಿ. ಈಗ ಎಣ್ಣೆ ಕಾದೈತಿ. ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ, 1 ಸ್ಪೂನಷ್ಟು ಜೀರಿಗೆ, ಆಮೇಲೆ ಬೆಳ್ಳುಳ್ಳಿ ಹಾಕ್ತೀನಿ. ಎಣ್ಣೆ ಚಲೋ ಹೊತ್ತಿಗೆ ಕಾಯ್ತು. ಬೆಳ್ಳುಳ್ಳಿ ಹಾಕಿ ಕರಿಬೇವು ಹಾಕ್ತೀನಿ. ಈಗ ಒಣಮೆಣಸಿನ್ಕಾಯಿ 2 ಮುರಿದು ಹಾಕಾಕತ್ತೀನಿ. ಸ್ವಲ್ಪ ಹಿಂಗೆ ಹಾಕ್ತೀನಿ. ಸಾಕಿಷ್ಟೇ.
ನೋಡಿರಿ ಈಗ ಬೆಳ್ಳುಳ್ಳಿ ಅದೆಲ್ಲ ಕಲರ್ ಚೇಂಜ್ ಆಯ್ತಲ್ಲ, ಒಂದು ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ತೀನಿ. ಕಲರ್ ಚೆನ್ನಾಗಿರ್ತೈತಿ ಮತ್ತು ಖಾರನ ಕರೆಕ್ಟ್ ಆಕೈತಿ. ಒಗ್ಗರಣೆ ರೆಡಿ ಆಯಿತು. ಈಗ ಸಾಂಬಾರಿಗೆ ಒಗ್ಗರಣೆ ಹಾಕ್ತೀನಿ. ಎರಡು ಟೈಮ್ಗೆ ಆಗಷ್ಟು ಮಾಡಿ, ನಾಳೆ ಮಧ್ಯಾಹ್ನಕ್ಕೆ ಆಗುತ್ತೆ ಅಂತೇಳಿ ನೋಡಿರಿ. ಒಂದು ಚೂರೇ ಚೂರು ತಳ ಹಿಡ್ದೈತಿ. 2 ವಿಸಲ್ ಕೂಗಿಸ್ತೀನಿ. ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡಿ ನೀರು ಹಾಕ್ತೀನಿ. ಘಮ ಘಮ ಅಂತೈತಿ ನೋಡಿರಿ. ಕಲರ್ ನೋಡಿರಿ ಹೆಂಗೆ ಬಂದೈತಿ. ಟೇಸ್ಟ್ ನೋಡ್ಕೊಂಡು ಉಪ್ಪು ಹುಳಿ ಖಾರ, ಹುಳಿ ಹಾಕಿಲ್ಲ ಅಂದ್ರೆ ಒಂದು ಸ್ವಲ್ಪ ಲಿಂಬೆ ಹುಳಿ ಹಾಕ್ಕೋಬೋದು. ಬಟ್ 4 ಟೊಮೆಟೊ ಹಾಕಿನಿ, ಹುಳಿ ಆಗಿರುತ್ತೆ. ಇಷ್ಟಿದ್ರೆ ಸಾಕಿದೆ ಸಾಂಬಾರು, ರುಚಿಯಾಗಿರ್ತೈತೆ. ಎಲ್ಲ ಪರ್ಫೆಕ್ಟ್, ಏನೂ ಹಾಕಂಗಿಲ್ಲ. ಓ ಏನಮ್ಮ? ಸಾಂಬಾರು ಒಂದು ಕುದಿ ಬಂದ್ರೆ ಸಾಕು ನೋಡಿರಿ, ರೆಡಿ ಆಯಿತು. ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗೈತಿ. ಮುದ್ದೆನೂ ರೆಡಿ ಆಯಿತು. ಈಗ ಅನ್ನ ಒಂದಾದ್ರೆ ಆಯ್ತು. ಟೇಸ್ಟ್ ನೋಡುವ ನಮಗೆ ಚೆನ್ನಾಗಿರುತ್ತೆ ಬಿಡು. ನೋಡು ಒಂದು ಸಲ. ಕುಕ್ಕರ್ ತೊಳೆದು ಆಮೇಲೆ ಇಡ್ತೀನಿ. ನೋಡಿ ನಮ್ಮನೆ ಸಾಂಬಾರು, ತರಕಾರಿ ಸಾಂಬಾರು. ಮಸ್ತಾಗಿದೆ. ಅದೇ ಚೆನ್ನಾಗಿದೆ. ಹುಳಿ ಖಾರ ಎಲ್ಲ ಪರ್ಫೆಕ್ಟ್ ಆಗೈತೆ. ಕೊತ್ತಂಬರಿ ಲಾಸ್ಟಿಗೆ ಕುದಿ ಬಂದಮೇಲೆ ಕೊತ್ತಂಬರಿ ಹಾಕಿದ್ರೆ ಮುಗೀತು ನೋಡ್ರಿ ಸಾಂಬಾರು ಕೆಲಸ. ಜೋರಾಗಿನ ಇಡ್ತೀನಿ ಒಲಿ, ಯಾಕಂದ್ರೆ ಮತ್ತು ಇದು ಹಾಕೈತಿ, ತಳ ಹಿಡಿತೈತೆ. ಅದಕ್ಕೆ ಕುದಿ ಬಂತು ಆಲ್ರೆಡಿ. ಕುದಿ ಬಂದೈತಿ. ಈಗ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ನೋಡ್ರಿ. ಸಾಂಬಾರು ರೆಡಿ. ಇಷ್ಟೇ ಸಿಂಪಲ್. ನುಗ್ಗೆಕಾಯಿನೂ ಹಾಕ್ಕೋಬೋದು. ನುಗ್ಗೆಕಾಯಿ ಹಾಕಿದ್ರೆ ಚೆನ್ನಾಗಿರ್ತದೆ. ನುಗ್ಗೆಕಾಯಿ ಸಾಂಬಾರು ಅಂತಾರ. ಅಲ್ಲ, ಅದು ಚೆನ್ನಾಗಿರುತ್ತೆ. ಇದ್ರ ಜೊತೆ ಮೂಲಂಗಿ, ನುಗ್ಗೆಕಾಯಿ, ಸೌತೆಕಾಯಿ ಹಾಕಂಗಿಲ್ಲ. ರೆಡಿ ಸಾರು. ಇಲ್ಲೈತಿ. ಉಂಡು ಬಿಡ್ತೀರಣ್ಣ ಮುದ್ದೆ ಜೊತೆಗೆ. ಟಿವಿ ಮ್ಯೂಟ್ ಮಾಡಿ. ಮಸ್ತಾಗಿದೆ. ನಾನು ತಿಂದು ಹೇಳ್ತೀನಿ. ಸೂಪರ್. ನಾವೇ ತಿನ್ನಾಗತ್ತ, ಅಣ್ಣ ತಿಂದಂಗೆ ಗೊತ್ತಾಗಲ್ಲ ಹೀಗೆ ನುಂಗೋದು. ಮಸ್ತಾಗೈತಿ ಸಾಂಬಾರು. ಬಾ ನಮ್ತ ತಿನ್ಬಾ ನೀನು. ಚೆನ್ನಾಗಿತ್ತು. ಅವನೇ ತಿಂದಿದ್ದು ಮಸ್ತ್ ಇತ್ತು. ಬನ್ನಿ ಫ್ರೆಂಡ್ಸ್, ಎಲ್ಲ ಊಟ ಮಾಡೋಣ. ನೋಡ್ರಿ ಪೂಜೆ ಹಚ್ಚಿದ್ದು. ಹೊರಗೆ ರಂಗೋಲಿ ತೋರಿಸ್ಬೇಕಾಯ್ತು, ಎಷ್ಟು ಚಂದ ಆಗಿತ್ತು ರಂಗೋಲಿ. ಊಟ ಮಾಡಿ ಮತ್ತೆ ಸಿಗ್ತೀವಿ.